ನೀವು ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ವಿಜ್ಞಾನ ಪರೀಕ್ಷೆ 23/3/2026ಕ್ಕೆ ನಡೀತಾ ಇದೆ ಸೋಮವಾರ. ನೀವೆಲ್ಲರೂ ಕೂಡ ಔಟ್ ಮಾಡಬೇಕು ಅಥವಾ ಒಳ್ಳೆ ಅಂಕಗಳನ್ನು ಗಳಿಸ್ಬೇಕಂತಕ್ಕಂಥ ವಿಚಾರ ಕೂಡ ನಿಮ್ಮಲ್ಲಿ ಇರ್ತದೆ. ಓಕೆನಾ? ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸೈನ್ಸ್ ಪೇಪರ್ನ ಯಾವ ಥರ ಬರೀಬೇಕು, ಇದು ಕಳೆದ ವರ್ಷದ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಇತ್ತು. ಸೊ ನೋಡ್ಬೋದು ಇಲ್ಲಿ. ಸೊ ಕಂಪಲ್ಸರಿಯಾಗಿ 80ಕ್ಕೆ 80 ಅಂಕಗಳನ್ನು ಏನು ಮಾಡಿದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಸೊ ಯಾವ ಥರ ಆನ್ಸರ್ ಪೇಪರನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ. ಅದನ್ನು ನೀವುಗಳು ಕೂಡ ನೋಡಿಕೊಂಡು ಇದೇ ತನ್ನಾಗಿರ್ಕತೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ನೀವು ಬರಿಬೇಕು ಅಂತ ಹೇಳ್ತಾ ಫಸ್ಟ್ ಮೇನ್ಸ್ಗಳನ್ನು ಬರೀರಿ. ಭಾಗ 1 ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ, ಭಾಗ 3 ಜೀವಶಾಸ್ತ್ರ. ಅದನ್ನು ಸಪ್ರೇಟಾಗಿ ಬರೆದ್ರೆ ನಿಮಗೆ ತುಂಬ ಅನುಕೂಲ ಆಗ್ತದೆ. ಮತ್ತು ಮೇನ್ಸ್ಗಳನ್ನು ಹಾಕಿ. ಓಕೆ, ಸೊ ಫಸ್ಟ್ ಮೇನ್ಸ್ ಯಾವುದು, ಸೆಕೆಂಡ್ ಮೇನ್ಸ್ ಅದನ್ನು ಬರೆದು ಆಮೇಲೆ ಪ್ರಶ್ನೆ ಸಂಖ್ಯೆ MCQಗಳಿದ್ದರೆ ಕ್ರಮಾಕ್ಷರಗಳನ್ನು ಬರೀಬೇಕು. ತಿಳಿ ಬರೆಯುವಂಗಿಲ್ಲ. ನೀಟಾಗಿ ಇಲ್ಲಿ 1 ಲೈನ್ ಅದ, ನೀವು 2 ಲೈನ್ ಆದರೂ ಬಿಟ್ಟರು ಕೂಡ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಗ್ತವೆ. ಮೊದಲ 3 ಏನಾಗಿತ್ತು, ಬಹು ಆಯ್ಕೆ ಪ್ರಶ್ನೆಗಳು ಕೊಟ್ಟಿದ್ದರು. ವಾಹನಗಳ ಹಿನ್ನೋಟ ದರ್ಪಣ, ಬೆಳಕಿನ ವಕ್ರೀಭವನ 90 ಡಿಗ್ರಿ. ಓಕೆ, ಸೊ ಸೆಕೆಂಡ್ ಮೇನ್ಸಲ್ಲಿ ಒಂದು ವಾಕ್ಯದಲ್ಲಿದೆ, ಇದು ರೋಧಕದ ಚಿಹ್ನೆ ಇದೆ. ಆಮೇಲೆ 2 ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದರು, ಅದು ಕೂಡ ಕೊಟ್ಟಿತ್ತು. ಇನ್ನು ಪ್ರದಕ್ಷಿಣಾಕಾರ ಮತ್ತು ಅಪ್ರದಕ್ಷಿಣಾಕಾರ ಅಂತ ಕಾಂತೀಯ ಬಲ ರೇಖೆಗಳ ಮೇಲೆ, ಓಕೆ, ವಿದ್ಯುತ್ ಕಾಂತೀಯ ಪರಿಣಾಮಗಳು ಅಂತ ಪಾಠ ಇದೆ ನೋಡಿ, ಅಲ್ಲಿಂದ ಈ ಪ್ರಶ್ನೆ ಕೇಳಿತ್ತು. ಅದನ್ನು ಕೂಡ ನೀಟಾಗಿ ಏನು ಮಾಡಿದ್ದಾರೆ ವಿದ್ಯಾರ್ಥಿ ಬರೆದಿದ್ದಾರೆ. ಇನ್ನು ಸೆಕೆಂಡ್ ಮೇನ್ಸ್ಗೆ ನೋಡೋದಾದರೆ ಒಂದು ಪ್ರಯೋಗದ ವಿವರಣೆಯನ್ನು ಕೇಳಿದ್ರು ಅವರು. ಸೊ ನೋಡಿ, ಪ್ರಯೋಗಕ್ಕೆ ಬೇಕಾದ ಉಪಕರಣಗಳನ್ನು ಕೊಟ್ಟಿದ್ದರು. ಆಮೇಲೆ ಸರ್ ಐಸಾಕ್ ನ್ಯೂಟನ್ ಅವರ ಒಂದು ಪ್ರಯೋಗ ಇದೆ, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆದ ಅದು ಪ್ರಯೋಗ. ಸೊ ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ, ಪಾಯಿಂಟ್ಸ್ ಹಾಕಿ. ಒಂದು ತ್ರಿಭುಜದ ಪಾದಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ ನ್ಯೂಟನ್ ಮತ್ತಷ್ಟು ಬಣ್ಣಗಳನ್ನು ಪಡೆದರು, ಅದೇ ಪಟ್ಟಕ. ಸೊ ಹೀಗಾಗಿ ಬಣ್ಣ ಬಿಳಿ ಬಣ್ಣದಾಗಿರ್ತದೆ. ಲಾಸ್ಟ್ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ತೀರ್ಮಾನ, ಸೂರ್ಯನ ಬೆಳಕು 7 ಬಣ್ಣಗಳಿಂದಾಗಿದೆ ಅಂತ ಬರೆದು ಅಂಡರ್ಲೈನನ್ನು ಹಾಕಿದ್ದಾರೆ. ನೀವುಗಳು ಕೂಡ ಇದೇ ಥರನಾಗಿ ಬರೀರಿದ್ರು, ಇನ್ನೂ ಇದಕ್ಕಿಂತ ಚೆನ್ನಾಗಿ ಬರೆದ್ರೂ ಕೂಡ ಅಡ್ಡಿ ಇಲ್ಲ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ, ಮತ್ತೆ ಚಿತ್ರವನ್ನು ಸಹಿತ ಕೂಡ ತೋರಿಸಿದ್ದಾರೆ. ಆರ್ ಅಂದರೆ ರೆಡ್ಡು, ವಿ ಅಂದರೆ ವಯೋಲೆಂಟು, ಎ ಅಂದರೆ ಅಪಿಕ್ಸ್ ತುದಿ, ಬಿ ಅಂದರೆ ಪ್ರಿಸಮ್ ಪಟ್ಟಕ. ಓಕೆ, ಅದನ್ನು ಕೂಡ ನೀಟಾಗಿ ಬರೆದಿದ್ದಾರೆ. ಇನ್ನು ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ನಡುವಿನ ವ್ಯತ್ಯಾಸ ಕೇಳಿದರು. ಫಸ್ಟ್ ಏನು ಮಾಡಿದ್ದಾರೆ, ಅರ್ಥ ಬರೆದಿದ್ದಾರೆ. ಸಮೀಪ ದೃಷ್ಟಿ ದೋಷ ಅಂದ್ರೇನು, ದೂರದೃಷ್ಟಿ ದೋಷ. ಸಮೀಪ ದೃಷ್ಟಿ ದೋಷದ ಕಾರಣ, ದೂರದೃಷ್ಟಿಯ ಕಾರಣ, ಆಮೇಲೆ ಯಾವ ಮಸೂರದಿಂದ ಅದನ್ನು ಪರಿಹರಿಸಬಹುದು ಅಂತಲೂ ಕೂಡ ಕೊಟ್ಟಿದ್ದರು. ಇದೇ ಥರ ಈ ವ್ಯತ್ಯಾಸಗಳನ್ನು ಬಾಕ್ಸ್ ಹಾಕಿ ಬರೀರಿ. ಓಕೆ, ಬಾಕ್ಸ್ ಹಾಕಿ ನೀಟಾಗಿ ಒಂದೊಂದು ಸಾಲು ಬಿಟ್ಟು ಬರೆದ್ರೆ ಸೊ ಗ್ಯಾರಂಟಿಯಾಗಿ ನೋಡಲಿಕ್ಕೂ ಭಾಳ ಚೆನ್ನಾಗಿ ನಿಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಆನ್ಸರ್ ಸೀಟು ಕಾಣ್ತದೆ. ಇನ್ನು ಫೋರ್ತ್ ಮೇನ್ಸಲ್ಲಿ 9ನೇದು ರೇಖಾಚಿತ್ರ ಇದೆ. ಸೊ ಇದು ರೇಖಾಚಿತ್ರ ಕೊಟ್ಟಿದ್ರು. ಸೊ ಯಾವ ಥರನಾಗಿರ್ತಕ್ಕಂಥದ್ದು ಇದೆ ನೋಡಿ. ಸೊ ಎಮ್ ಇದೆ 2F1 ಮತ್ತು 2F ನೋಡಿ ವಕ್ರತಾ ಕೇಂದ್ರ, MN ಅಪರ್ಚರ್, P ದೃಕ್ಕೇಂದ್ರ. ಓಕೆ, ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ವಸ್ತುವಿನ ಸ್ಥಾನ 2F1ನಲ್ಲಿ, ಪ್ರತಿಬಿಂಬದ ಸ್ಥಾನ 2F2, ಸತ್ಯ ಮಿಥ್ಯ ಸತ್ಯ, ತಲೆ ಕೆಳಗಾದ ನೇರ, ತಲೆ ಕೆಳಗಾದ ವಸ್ತು, ಬಿಂಬದ ಗಾತ್ರ ವಸ್ತುವಿನಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರೆದಿದ್ದಾರೆ ನೋಡಿ. ಅದಕ್ಕಾಗಿ ಅವ್ರಿಗೆ ಏನಾಗೋದಪ್ಪ ಅಂದ್ರೆ ಔಟ್ ಅಂಕಗಳನ್ನು ಕೊಟ್ಟಿದ್ದಾರೆ. ಓಮ್ನ ನಿಯಮದ ಗಣಿತೀಯ ರೂಪನ್ನು ಕೇಳಿದ್ದಾರೆ. ವಿ ಲ್ಯಾಂಬ್ಡಾ ಎ ಇದೆ ನೋಡಿ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿನ ನಡುವಿನ ವಿಭವಾಂತರ ಫಿಯು ಅದರ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ವಿ ಲ್ಯಾಂಬ್ಡಾ ಐ ಅಂತ ಇದೆ. ಇನ್ನು ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು, ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಸ್ತುವಿನ ವಾಹಕದ ತಾಪ. ಇನ್ನು ಭೂ ಸಂಪರ್ಕ ತಂತಿ ಬಗ್ಗೆ ಕೇಳಿದರು, ಅರ್ಥಿಂಗ್ ಬಗ್ಗೆ. ಸೊ ನೀಟಾಗಿ ಎಲ್ಲ ಏನು ಮಾಡಿದಾರಪ್ಪ ಅಂದರೆ ಬರೆದಿದ್ದಾರೆ, ಎಲ್ಲಿ ತಪ್ಪಿಲ್ಲ. ಮತ್ತು ಈ ಪಾಯಿಂಟ್ಸ್ಗಳನ್ನೇ ಬರಿಬೇಕು. ಇಲ್ಲೇನು ಪಾಯಿಂಟ್ಸ್ ಹಾಕಿ ಬರೆದಿದ್ದಾರೆ ನೋಡಿ, ಅದೇ ಥರ ಬರೀರಿ. ಇದು ಓವರ್ಲೋಡ್ ತಪ್ಪಿಸಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೊಟ್ಟಿದ್ದರು. ಸೊ ಯಾವ ಥರನಾಗಿರ್ತಕ್ಕಂಥ ಅಂದರೆ 3 ಅದೇ ಅಂದರೆ 3 ಪಾಯಿಂಟ್ಸ್ಗಿಂತ ಒಂದು 4 ಪಾಯಿಂಟ್ಸ್ಗಳು ಕೂಡ ಏನು ಮಾಡಿದ್ದಾರೆ ಅವರು ಭಾಳ ನೀಟಾಗಿ ಬರೆದಿದ್ದಾರೆ. ಇನ್ನು ವಿದ್ಯುತ್ ಮಂಡಲದಲ್ಲಿ ಅಮ್ಮಿಮೀಟರ್ ಮತ್ತು ವೋಲ್ಟಮೀಟರ್ನ ಯಾವ ಕ್ರಮದಲ್ಲಿ ಜೋಡಿಸ್ತಾರೆ, ಅದು ಏನನ್ನು ಅಳಿತದ ಅಂತ ಕೇಳಿದರು, ಅದನ್ನು ಕೂಡ ಬರೆದಿದ್ದಾರೆ ನೀಟಾಗಿ. ಓಕೆನಾ? ನೆಕ್ಸ್ಟ್ ಮುಂದಿನ ಮೇನ್ಸಲ್ಲಿ ಗೃಹ ವಿದ್ಯುತ್ ಮಂಡಲದಲ್ಲಿ ಇದು ಓವರ್ಲೋಡ್ ಇರ್ಬೋದು, ಇಲ್ಲ ಸಮಾಂತರ ಜೋಡಣೆಯಲ್ಲೇ ಏಕೆ ಮಾಡ್ತಾರೆ, ಸಮಾಂತರ ಜೋಡಣೆಯ ಉಪಯೋಗಗಳನ್ನು ಕೇಳಿದರು. ಓಕೆ, ಸೊ ಇದನ್ನು ಕೂಡ ಎಷ್ಟು ನೀಟಾಗಿ ಬರೆದು 4ಕ್ಕೆ 4 ಅಂಕ ಏನು ಮಾಡಿದಾರಪ್ಪ ಅಂದರೆ ತೊಗೊಂಡಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಲೆಕ್ಕ ಕೆಟ್ಟಿದ್ದಾರೆ ನೋಡಿ. ಸಂಗಮ ದೂರ ಕೊಟ್ಟಿದ್ದಾರೆ, ವಸ್ತುವಿನ ಗಾತ್ರ, ವಸ್ತುವಿನ ದೂರ, ಪ್ರತಿಬಿಂಬದ ದೂರ, ವಕ್ರತಾ ತ್ರಿಜ್ಯ, ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಬೇಕು. ಸೊ ಎಷ್ಟು ನೀಟಾಗಿ ಕಂಡುಹಿಡಿದಾರೆ ನೋಡಿ, ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪೇ ಇಲ್ಲ. ಸೊ ಇಷ್ಟು ನೀಟಾಗಿ ಏನು ಮಾಡಿದಾರಪ್ಪ ಅಂದರೆ ಆನ್ಸರ್ ಸೀಟನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ. ನೋಡಿ ಎಷ್ಟು ಸ್ಟೆಪ್ ಬೈ ಸ್ಟೆಪ್ಸ್ ಇದೆ, ಒಂದು ಸ್ಟೆಪ್ಸು ಕೂಡ ಎಲ್ಲಿ ವೇರಿಯೇಷನ್ ಇಲ್ಲ. ಸೊ ನೀವುಗಳು ಕೂಡ ನಾಳೆ ಸೈನ್ಸ್ ಪೇಪರ್ ಹೀಗೆ ಬರಿಬೇಕು. ಸೊ ಇಷ್ಟು ನೀಟಾಗಿ ಬರೆದ್ರೇ ನಿಮಗೆ ಏನಾಗ್ತದಪ್ಪ ಅಂದ್ರೆ ಸಿಸ್ಟಮೆಟಿಕ್ಕು ಬೇಕಲ್ಲ. ಅದಕ್ಕೆ ಹೇಳೋದು, ಕಸ ತಿನ್ನೋದಕ್ಕಿಂತ ತುಸು ತಿನ್ನಬೇಕು ಅಂತ ಹೇಳಿದರೆ ಇಲ್ಲಿಂದ ಭಾಗ ಬಿ ಏನು ಮಾಡಿದ್ದಾರೆ, ರಸಾಯನ ವಿಜ್ಞಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಭೌತ ವಿಜ್ಞಾನ ಎಲ್ಲ ಮುಗಿಸಿನೇ ರಸಾಯನ ವಿಜ್ಞಾನವನ್ನು ಎಷ್ಟು ಅಚ್ಚುಕಟ್ಟಾಗಿ ಬರೆದಿದ್ದಾರೆ.
ಇಲ್ಲಿ ಕೂಡ 2 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಗಡಸು ನೀರಿನಲ್ಲಿ ಕರಗದ ಒತ್ತಡ ಉಂಟು ಮಾಡುತ್ತದೆ. ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಉಂಟಾಗಿದೆ. ಕಬ್ಬಿನ ಸಂಕ್ಷಾರಣ ತಡೆಗಟ್ಟುವ ವಿಧಾನಗಳು. ಈ ಸಾರೀಕೃತ ಆಮ್ಲವನ್ನು ವಿಲೀನಗೊಳಿಸುವಾಗ ನೀರನ್ನು ಯಾಕೆ ಹಾಕಬೇಕು ಅಂತ ಕೇಳಿದ್ದಾರೆ. ಅದನ್ನು ಕೂಡ ಇಂಪಾರ್ಟೆಂಟ್ ಇದೆ ನೋಡಿ. ಓಕೆನಾ, ಎಷ್ಟು ನೀಟಾಗಿ ಬರೆದಿದ್ದಾರೆ. ಇನ್ನು 2 ಮಾರ್ಕ್ಸಲ್ಲಿ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳಿಂದ ಇಲ್ಲಿ ಕಮಟುವಿಕೆ ಅಂತ ಕೇಳಿದರು. ಕಮಟುವಿಕೆ ಅಂದರೆ ಏನು, ಕಮಟುವಿಕೆಯನ್ನು ತಡೆಗಟ್ಟತಕ್ಕಂಥ ವಿಧಾನಗಳನ್ನು ಕೇಳಿದ್ದಾರೆ. ಇನ್ನು ಉಭಯವರ್ತಿ ಆಕ್ಸೈಡ್, ಓಕೆ, ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕರೀತಾರಲ್ಲ, ಸತ್ವಿನ ಆಕ್ಸೈಡ್. ಸೊ ಅದನ್ನು ಉಭಯವರ್ತಿ ಆಕ್ಸೈಡ್ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ತುಂಬ ನೀಟಾಗಿ ಏನು ಮಾಡಿದ್ದಾರಪ್ಪ ಅಂದರೆ ಪ್ರಶ್ನೆಗಳನ್ನು ಅವ್ರು ಕಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಕಟ್ಟೇ ಮಾಡಿಲ್ಲ. ಯಾಕಂದರೆ ಎಲ್ಲವನ್ನೂ ಕೂಡ ಬರೆದಿದ್ದಾರಲ್ಲ, ಎಲ್ಲವನ್ನೂ ಬರೆದಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪೇ ಇಲ್ಲ. ನೋಡಿ ಚಿತ್ರ ಎಷ್ಟಿದ್ದಾವೆ, ಜಸ್ಟ್ ಡಯಾಗ್ರಾಮ್ ಹಾಕಿದ್ದಾನೆ, ಕ್ಯಾಥೋಡ್ ಬರೆದಿದ್ದಾನೆ, ಕಶ್ಮಲಗಳು ಅಂತ ಬರೆದಿದ್ದಾನೆ. ಎಸ್, ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ, ಫೈನ್. ಸೊ ನೀವುಗಳು ಕೂಡ ಇದೇ ತರನಾಗಿರ್ತಕ್ಕಂಥ ಸೈನ್ಸ್ ಪೇಪರ್ನ ಪ್ರೆಸೆಂಟೇಷನ್ ಮಾಡಿ ಸಮೀಕರಣಗಳನ್ನು ನೋಡಿ. H2O + O2 ಇಟ್ ಯೂಸ್ ಟು 2H2 ಇದನ್ನು ಬ್ಯಾಲೆನ್ಸ್ ಸಮೀಕರಣ ಮಾಡಿದ್ದಾರೆ. ಓಕೆ, 22ನೇ ಪ್ರಶ್ನೆ. 23ರಲ್ಲಿ ಮತ್ತೆ ಚಲುವೆ ಪುಡಿ, ಅದನ್ನು ಯಾವ ರೀತಿ ತಯಾರಿಸ್ತಾರೆ. ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಚಲುವೆ ಪುಡಿಯ ಉಪಯೋಗಗಳು, ಅದು ಬಟ್ಟೆ ಕಾರ್ಖಾನೆ, ಹತ್ತಿ ಮತ್ತು ನಾರು ಚಲುವೆ ಮಾಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆ ಚಲುವೆ ಮಾಡಲು, ಕಾಗದದ ಕಾರ್ಖಾನೆಯಲ್ಲಿ ಮರಳದ ತಿರುವನ್ನು ಚಲುವೆ ಮಾಡಲು. ಸೊ ಈ ಥರ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೀಟಾಗಿ ಪಾಯಿಂಟ್ಸ್ ಹಾಕಿ ಬರೀರಿ. ಇಲ್ಲಿ ನಿಮಗೆ ಅನ್ವಯ ಪ್ರಶ್ನೆಗಳು ಇರ್ತವೆ, ಆಮೇಲೆ ವ್ಯಾಖ್ಯೆಗಳ ಪ್ರಶ್ನೆ, ಆಮೇಲೆ ವ್ಯತ್ಯಾಸದ ಪ್ರಶ್ನೆ, ಚಿತ್ರದ ಪ್ರಶ್ನೆಗಳಿರ್ತಾವಲ್ಲ, ಸಿಸ್ಟಮೆಟಿಕ್ ಆಗಿ ಒಟ್ಟ ಗಜಿಬಿಜಿ ಮಾಡುವಂಗಿಲ್ಲ, ಒಟ್ಟೆ ನೀಟ್ನೆಸ್ ಅನ್ನೋದು ಬಿಡುವಂಗಿಲ್ಲ. ಎಷ್ಟು ನೀಟ್ ಮಾಡ್ತೀರಿ ಅಷ್ಟು ಅಂಕಗಳನ್ನು ನಿಮಗೆ ಸುಲಭವಾಗಿ, ಎಲ್ಲೋ ಒಂದೆರಡು ಪಾಯಿಂಟ್ ಕಡಿಮೆ ಇದ್ದರೂ ತಪ್ಪಿದ್ರೂ ಕೂಡ ಏನು ಮಾಡ್ತಾರೆ ಇವ್ಯಾಲ್ಯೂಯೇಟರ್ ಎಕ್ಸ್ಕ್ಯೂಸೇಬಲ್ ಇರ್ತದೆ. ಬಟ್ ಕಡ್ಡಾಯವಾಗಿ ನೀವು ಏನು ಮಾಡಬೇಕು ಫ್ರೆಂಡ್ಸ್, ನೀಟ್ನೆಸ್ಸನ್ನು ಮೇಂಟೆನೆನ್ಸ್ ಮಾಡಬೇಕು. ನೋಡಿ ವ್ಯತ್ಯಾಸ ಎಷ್ಟು ಟೇಬಲ್ ಹಾಕಿ ಬರೆದಿದ್ದಾರೆ, ಇದೇ ಥರ ನೀವುಗಳು ಕೂಡ ಟೇಬಲ್ ಹಾಕಿ ಬರೀರಿ. ಓಕೆ, ನೋಡಿ ಇದು ರಚನಾ ಸಮಾಂಗಿ N ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಇದೆ. ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ನೋಡಿ. C4H10 ಅನ್ನೋದು ಬ್ಯೂಟೇನ್ ಇದೆ. ನೆಕ್ಸ್ಟ್ ಇದು ಮಿಥೇನ್, ಎಲೆಕ್ಟ್ರಾನ್ ಚುಕ್ಕಿ ರಚನೆ ಇದೆ CH4 ಮಿಥೇನ್ದು. ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇದು ರಿಪೀಟ್ ಮಾಡಿದ್ದಾರೆ ಅಂತ ಅವ್ರು ಬರೆದಿದ್ದಾರೆ ನೋಡಿ. 20ನೇ ಪ್ರಶ್ನೆ 2 ಸಲ ಬರೆದಿದ್ದಾರೆ ಅವನು. ಸೊ ರಿಪೀಟೆಡ್ ಅಂತ ಅವ್ರು ಏನು ಮಾಡಿದ್ದಾರೆ ಇವ್ಯಾಲ್ಯೂಯೇಟರ್ ಬರೆದಿದ್ದಾರೆ. ಒಂದೇ ಸರಿ ಮಾರ್ಕ್ಸ್ ಕೊಡ್ತಾರೆ. ಜೀವ ವಿಜ್ಞಾನ ಬಯೋಸೈನ್ಸ್ ನೋಡಿ ಎಷ್ಟು ನೀಟ್ನೆಸ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ನೀವುಗಳು ಕೂಡ ಫ್ರೆಂಡ್ಸ್ ಏನು ಮಾಡಬೇಕಪ್ಪ ಅಂದರೆ ಇದೇ ತನ್ನಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಖಂಡಿತವಾಗಿ ಬರೀರಿ, ನಿಮಗೆ ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ, ಇಷ್ಟು ನೀಟ್ನೆಸ್ ಇತ್ತಂದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ಓಕೆ, ಸೊ ಓದಿರ್ತೀರಿ, ಬಟ್ ಈ ಥರ ಪ್ರೆಸೆಂಟೇಷನ್ ನಿಮ್ಮದಾಗಲಿ. ಸೊ ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ, ಭಾಳಷ್ಟು ನೀಟ್ನೆಸ್ ಪಾಯಿಂಟ್ಸ್ ವೈಸ್ ಹಾಕಿ ಬರೀರಿ. ಒಟ್ಟೆ ಪ್ಯಾರಾಗ್ರಾಫನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವೆಷ್ಟು ಪಾಯಿಂಟ್ಸ್ ಹಾಕಿ ಬರೀತೀರಿ ಸೈನ್ಸಲ್ಲಿ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳು ಸಿಗ್ತಾವೆ ಅಂತ ಹೇಳ್ತಾ ನೋಡಿ. ಚಿತ್ರ ಎಷ್ಟು ನೀಟ್ನೆಸ್ ಇದೆ. ಓಕೆ, ಇದು ಹೈಡ್ರಾದಲ್ಲಿ ಮಗ್ಗುವಿಕೆ ಇದೆಯಾ ಅದರ ಚಿತ್ರ ಇರ್ಬೋದು. ಓಕೆ, ಟ್ರೆಪ್ಸಿನ್, ಅಮೆಲೆಸ್ ಮತ್ತು ಲೆಪೆಸ್ ಇವು ಏನು ಕೆಲಸ ಮಾಡ್ತವೆ ಅಂತ ಕೇಳಿದ್ದಾರೆ ನೋಡಿ. ಸೊ ಇದು ಯಾವತ್ತೂ ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆನೇ ಅದು. ಸ್ತ್ರೀಯರಲ್ಲಿ ಗರ್ಭಕೋಶ ಕೇಳಿದ್ದಾರೆ. ಓಕೆ, ಎಸ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಋತುಚಕ್ರ ಕಾಣುತ್ತೆ ಅದು. ವೃಷಣಗಳು ಕಿಬ್ಬೊಟ್ಟೆ ಹೊರಗೇನೆ ಏಕಿರ್ತವೆ ಅದನ್ನು ಕೇಳಿದ್ದಾರೆ. ಲಾಸ್ಟ್ ಮಾನವನ ಮೆದುಳಿನ ಚಿತ್ರ ನೋಡಿ. ಕ್ವಶನ್ ನಂಬರ್ ಎಷ್ಟು ನೀಟ್ 36 ಅಂತ ಹಾಕಿದ್ದಾರೆ. ಎರಡೇ ಇದೆ, ಹೈಪೋಥಲಾಮಸ್ ಮತ್ತು ಮೆಡೋಲಾಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಇಷ್ಟು ನೀಟಾಗಿ ಏನು ಮಾಡಿದ್ದಾರೆ ಡಯಾಗ್ರಾಮನ್ನು ತೆಗೆದಿದ್ದಾರೆ. ಲಾಸ್ಟ್ ಚಕ್ಕರ್ ಬೋರ್ಡ್ ಇದೆ ನೋಡಿ. 37ಅಲ್ಲಿ F1 ತಳಿ ಇದೆ, F2 ತಂದೆಯ ತಳಿ ಇದೆ. ಸೊ ಅದನ್ನು ಚಕ್ಕರ್ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ಈ ಪೇಪರ್ ಇತ್ತು. ಸೊ ಈ ಥರ ನೀವುಗಳು ಕೂಡ ಬರೆದು ಏನು ಮಾಡ್ಬೋದು, ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಮತ್ತು ಸಪ್ಲಿಮೆಂಟ್ ತೊಗೊಂಡಿದ್ದಾರೆ ಅವರು. ಸೊ 37ಅಲ್ಲಿ F1 × F2 ಅಂತ ಇದೆ. ಸೊ ಇದನ್ನು ಚಕ್ಕರ್ ಬೋರ್ಡ್ ಹಾಕಿದ್ದಾರೆ. ದುಂಡನೆ ಲಾಸ್ಟ್ ಅನುಪಾತ ಕೂಡ ಇದೆ, 9:3:3:1. ಇಷ್ಟು ನೀಟಾಗಿ ಏನು ಮಾಡಿದ್ದಾರಪ್ಪ ಅಂದರೆ ಈ ಪೇಪರಲ್ಲಿ ಬರೆದಿದ್ದಾರೆ. ಓಕೆನಾ. ಸೊ ರಕ್ತದಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಅದರ ಕೆಲಸ ಕೇಳಿದ್ದಾರೆ. ಓಕೆ, ಆಮೇಲೆ ಇದು ಸಸ್ಯಗಳಲ್ಲಿ ಕಂಡುಬರೋ ವಿಸರ್ಜನಾ ತಂತ್ರಗಳ ಮೇಲೆ ಪ್ರಶ್ನೆ ಇತ್ತು, ಅದನ್ನು ಕೂಡ ಬರೆದಿದ್ದಾನೆ. ಇನ್ನು ಲಾಸ್ಟ್ ಏನು ಕೊಟ್ಟಿದ್ದಾರೆ ಅಂಶವಾಹಿ ಅಂತ ಕೊಟ್ಟಿದ್ದಾರೆ. ಓಕೆ, ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ. ಸೊ ಈ ಥರ ನೀವುಗಳು ಕೂಡ ಒಳ್ಳೆಯ ರೀತಿಯಾಗಿ ಬರೆದು ಔಟ್ ಮಾರ್ಕ್ಸ್ ತಗೊಳ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.